ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನಿವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಸೊ ನಾನು ರೆಡಿಯಾಗಿ ಇಲ್ಲಿ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಹಾಗೆ ಮತ್ತೆ ವಾಪಸ್ ಬಂದೆ. ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಚ್ಚಿಸ್ಕೊಂಡು ಬಂದೆ. ಸಡನ್ನಾಗಿ ದೀಪು ಅವರು ಧರ್ಮಸ್ಥಳ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ದೀಪ ಹಚ್ಬಿಟ್ಟು ನಾನು ಕೂಡ ರೆಡಿ ಆದೆ. ಮನೆಯಲ್ಲಿ ದೀಪ ಹಚ್ಬಿಟ್ಟು ಎಲ್ಲಾದರೂ ಹೊರಗಡೆ ಹೋದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತಲ್ವ. ಸೊ ಹಾಗಾಗಿ ನಾವಿವಾಗ ಹೊಳೆನರಸೀಪುರ ಟು ಹಾಸನ ರೋಡಲ್ಲಿ ಸಿಗುವಂಥ ಮಾವಿನಕೆರೆ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಸೊ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಸಡನ್ಲಿ ಪ್ಲ್ಯಾನ್ ಆಗಿದ್ದರಿಂದ ಯಾವುದೇ ಪ್ರಿಪ್ರೇಷನ್ ಇರಲಿಲ್ಲ. ಸೊ ನಾನು, ಅಮ್ಮ, ಹಾಗೆ ಪಾಪು ಮತ್ತು ದೀಪು ಅವರು ಹೊರಟ್ವಿ. ಪಾಪುದು ಮುಡಿ ತೆಗೆಸ್ಬೇಕಾಗಿತ್ತು. ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ದು ಹಾಗೆ ಇರಲಿಲ್ಲ. ಸೊ ಫೈನಲಿ ಹೊರಟ್ವಿ. ಅಲ್ಲೇ ಹೋಗಬೇಕಾದ್ರೆ ಹಾಗೆ ಘಾಟ್ ಸೆಕ್ಷನಲ್ಲಿ ಅಲ್ಲಿ ಟ್ರೈನ್ ಹೋಗ್ತಾ ಇದ್ದಿದ್ದನ್ನ ಹಾಗೆ ನೋಡಿದ್ವಿ. ಸೊ ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಅದನ್ನ ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದ್ವಿ. ಸೊ ಹೋಗಬೇಕಾದ್ರೆ ಹಾಗೆ ಗುಂಡ್ಯದಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಬಜ್ಜಿನ ತಿಂತಾ ಇದೆ. ಅಮ್ಮ, ನಾನು ದೀಪಾವಳಿ ಬಜ್ಜಿನ ತಿಂತಾ ಇದ್ವಿ. ಸೊ ಫೈನಲಿ ಧರ್ಮಸ್ಥಳನ ರೀಚ್ ಆದ್ವಿ. ನಾವಲ್ಲಿ ಮನೆಯಿಂದ ಹೊರಟಾಗ ಒಂದು 4 o'clock ಏನೋ ಆಗಿತ್ತು ಸಂಜೆ. ನಾವಿಲ್ಲಿ ಬರೋ ಅಷ್ಟರೊಳಗಡೆ 8 o'clock ಹತ್ತತ್ರ ಆಗಿತ್ತು. ಸೊ ಬಂದ್ವಿ. ನಾವು ಅಲ್ಲಿ ನೋಡಿದ್ರೇ ಗೊತ್ತಾಗ್ತಿತ್ತು ಜನ ಏನು ಜಾಸ್ತಿ ಇರಲಿಲ್ಲ. ಸೊ ರಶ್ಶು ಇರಲ್ಲ ಅಂತ ಅಲ್ಲೇ ಅಂದ್ಕೊಂಡ್ವಿ. ನಾವು ಪಾಪುಗೆ ಮುಡಿ ಕೊಡಬೇಕಿತ್ತು. ಹೋಗೋಣ ಈ ವೀಕ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಅವ್ರಿಗೆ ಟೈಮೇ ಆಗಿರಲಿಲ್ಲ. ಸೊ ಸಡನ್ನಾಗಿ ಹೊರಡೋಣ ಧರ್ಮಸ್ಥಳಕ್ಕೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಪಾಪು ಮುಡಿ ಕೊಡಬೇಕಾಗಿತ್ತಲ್ವ. ಸೊ ಹಾಗಾಗಿ ಹೊರಟ್ವಿ. ನೈಟು ಹೋಗಿ ಅಲ್ಲೇ ಕಾಣಿಸ್ತಾ ಇದೆ ಅಲ್ವಾ ನೋಡಿ ದೇವಸ್ಥಾನ. ಸೊ ಅಲ್ಲಿಂದ ಬಂದು ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೀಪು ರೂಮ್ನ ಕೇಳ್ತಾ ಇದ್ರು. ಸೊ ರೂಮ್ ಬುಕ್ ಮಾಡಿಕೊಂಡು ನಾವು ರೂಮ್ಗೆ ಬಂದ್ವಿ. ಸೊ ಅಲ್ಲಿಂದ ಜರ್ನಿ ಆಗಿದ್ದು ಕೂಡ ಗೊತ್ತಾಗಲಿಲ್ಲ. ಎಷ್ಟು ಬೇಗ ಬಂದ್ವಪ್ಪ ಅಂತ ಅನಿಸ್ಬಿಡ್ತು. ಪಾಪು ಇಲ್ಲಿ ಆಟ ಆಡ್ತಾ ಇದ್ದ. ಅವನಿಗೆ ಏನೂ ತಿನ್ನಲಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಪಾಪ್ಕಾರ್ನ್ ತಂದಿದ್ದೆ. ಸೊ ಅದನ್ನು ತಿಂತಾ ಇದ್ದ. ಇವಾಗ ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.